ಲೋಕಸಭೆಯ ಪ್ರಚಾರ ಕಣದಲ್ಲಿ ಮುಸ್ಲಿಂ ಮೀಸಲಾತಿಯನ್ನ ತೆಗಿತೀವಿ, ಕಾಂಗ್ರೆಸ್ನವರು ಬಂದರೆ ಮುಸಲ್ಮಾನರಿಗೆ ಮೀಸಲಾತಿಯನ್ನು ಕೊಡ್ತಾರೆ, ಮುಸಲ್ಮಾನರಿಗೆ ದೇಶದ ಆಸ್ತಿಯನ್ನು ಹಂಚೋದಕ್ಕೆ ಅವರು ಹೊರಟಿದ್ದಾರೆ ಅಂತೆಲ್ಲ ಭಾರತೀಯ ಜನತಾ ಪಕ್ಷದವರು ಆರೋಪವನ್ನು ಮಾಡ್ತಾ ಇದ್ದಾರೆ. ಈ ಆರೋಪ ಪ್ರತ್ಯಾರೋಪಗಳ ನಡುವೆನೇ ಇವತ್ತು ಮತ್ತೊಂದು ವರದಿ ಬಂದಿದೆ. ಇದು ಮೋದಿ ಸರ್ಕಾರಕ್ಕೆ ಸಲ್ಲಿಕೆಯಾಗಿರುವಂತಹ ವರದಿ, ಧರ್ಮಾಧಾರಿತವಾದ ಜನಸಂಖ್ಯೆಗೆ ಸಂಬಂಧಿಸಿರುವಂತಹ ವರದಿ. ಇದರಲ್ಲೂ ಕೂಡ ಹಿಂದೂ ಮತ್ತು ಮುಸಲ್ಮಾನರ ಜನಸಂಖ್ಯೆಯ ಏರಿಕೆ ಮತ್ತು ಇಳಿಕೆಯನ್ನು ತುಲನೆ ಮಾಡಲಾಗಿದೆ. ಅದರ ಬಗ್ಗೆ ಪೂರ್ತಿ ವರದಿಯನ್ನು ನಿಮಗೆ ತೋರಿಸ್ತೀವಿ. ದಯವಿಟ್ಟು 3 ಮಕ್ಕಳ ಹತ್ರಕ್ಕೆ ಹೋಗಿ ನೀವು. ಇಲ್ಲದೆ ಹಿಂದೂ ಸಮಾಜ ಉಳಿಯೋದಾಗೆ ನಾವು ಅಲ್ಪಸಂಖ್ಯಾತರಾಗ್ತಾ ಇದ್ದೇವಲ್ಲ, ಹಿಂದೂಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಈಗ 11 ವರ್ಷದ ಹಿಂದೆ ತೆಗೆದು ನೋಡಿದಾಗ ಆ 97 ಹೋಗಿ 79 ಆಗಿಬಿಟ್ಟಿದೆ. ನಾವು ಕಡಿಮೆ ಆಗ್ತಾ ಇದ್ದೇವೆ, ಅವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಯಾವಾಗ ಅವರ ಸಂಖ್ಯೆ ಹೆಚ್ಚಾಯ್ತೋ ಅವರು ಮತ್ತೆ ಪಾಕಿಸ್ತಾನ ಜಿಂದಾಬಾದ್ ಹೇಳುವಂತವರೇ. ಡಿಸೆಂಬರ್ 2023 ಮಂಡ್ಯದಲ್ಲಿ ಆರ್ಎಸ್ಎಸ್ ನಾಯಕ ಕಲ್ಲಡ್ಕ ಪ್ರಭಾಕರ್ ಭಟ್ ಮಂಡ್ಯದಲ್ಲಿ ಕೊಟ್ಟಿದ್ದ ಹೇಳಿಕೆ ಇದು. ಈಗ ಲೋಕಸಭಾ ಚುನಾವಣೆ ಹೊತ್ತಲ್ಲೂ ಮುಸ್ಲಿಮರ ಜನಸಂಖ್ಯೆ ಹೆಚ್ಚಾಗ್ತಿದೆ. ಕಾಂಗ್ರೆಸ್ ಗೆದ್ರೆ ಮುಸ್ಲಿಮರಿಗೆ ಮೀಸಲಾತಿ ಹೆಚ್ಚು ಮಾಡ್ತಾರೆ, ಎಸ್ಸಿ ಎಸ್ಟಿ ಒಬಿಸಿ ಮೀಸಲಾತಿ ಕಿತ್ತಾಕಿ ಮುಸ್ಲಿಮರಿಗೆ ಕೊಡ್ತಾರೆ ಅಂದಿದ್ದು ಮಂಗಳಸೂತ್ರಕ್ಕೂ ಕೈ ಹಾಕ್ತಾರೆ ಅಂತ ಮೋದಿ ವಾಗ್ದಾಳಿ ಮಾಡ್ತಾನೆ ಇದ್ದಾರೆ. देश की संपत्ति पर पहला अधिकार मुसलमानों का है. इसका मतलब ये संपत्ति इकट्ठी करके किसको बांटेंगे? जिनके ज्यादा बच्चे हैं उनको बांटेंगे. ये अर्बन नक्सल की सोच, मेरी माताओं बहनों, ये आपका मंगल सूत्र भी बचने नहीं देंगे. ಲೋಕಸಭೆ ಚುನಾವಣೆ ಹೊತ್ತಲ್ಲಿ ಮುಸ್ಲಿಂ ಮೀಸಲಾತಿ, ಮುಸ್ಲಿಮರ ಜನಸಂಖ್ಯೆ ಬಗ್ಗೆ ವಾಗ್ದಾಳಿಗಳು ನಡೆಸುತ್ತಿದ್ದ ಕೇಂದ್ರ ಸರ್ಕಾರ ಈಗ ಧರ್ಮಾಧಾರಿತ ಜನಸಂಖ್ಯಾ ವರದಿಯನ್ನ ರಿಲೀಸ್ ಮಾಡಿದೆ. ಆ ವರದಿಯ ಅಂಕಿಅಂಶಗಳು ಹೀಗಿದೆ. 65 ವರ್ಷಗಳಲ್ಲಿ ಹಿಂದೂಗಳ ಸಂಖ್ಯೆ 7.82% ಕುಸಿದಿದೆ ಅಂತ ಸಮೀಕ್ಷೆಯಲ್ಲಿದೆ. 65 ವರ್ಷಗಳಲ್ಲಿ ಮುಸ್ಲಿಮರ ಸಂಖ್ಯೆ 43.15% ಏರಿಕೆಯಾಗಿದೆಯಂತೆ. 65 ವರ್ಷಗಳಲ್ಲಿ ಕ್ರಿಶ್ಚಿಯನ್ನರ ಜನಸಂಖ್ಯೆ 5.38% ಏರಿಕೆಯಾಗಿದೆ. 65 ವರ್ಷದಲ್ಲಿ ಸಿಖ್ಖರ ಜನಸಂಖ್ಯೆ 6.58% ಏರಿಕೆಯಾಗಿದೆ ಅನ್ನೋದು ಸಮೀಕ್ಷೆ ವರದಿ. ಅಂದಹಾಗೆ 1950-2015ರ ಜನಸಂಖ್ಯೆ ಆಧರಿಸಿ ಈ ಸಮೀಕ್ಷೆಯನ್ನು ನಡೆಸಲಾಗಿದೆ. ಈ ಸಮೀಕ್ಷೆ ನಡೆಸಿದ್ದು ಶೇರ್ ಆಫ್ ರಿಲಿಜಿಯಸ್ ಮೈನಾರಿಟಿ ಗ್ರೂಪ್ ಅನ್ನೋ ಸಂಸ್ಥೆ. ಜಗತ್ತಿನ 167 ದೇಶಗಳಲ್ಲೂ ಧರ್ಮಾಧಾರಿತ ಜನಸಂಖ್ಯೆ ಸರ್ವೆ ಮಾಡಿದ್ದೀವಿ ಅಂತ ಸಂಸ್ಥೆ ಹೇಳಿದೆ. ಇದೇ ಸಮೀಕ್ಷೆ ವರದಿಯಲ್ಲಿ ಭಾರತದ ಪ್ರಧಾನಮಂತ್ರಿಗಳ ಆರ್ಥಿಕ ಸಲಹಾ ಮಂಡಳಿ ಬಿಡುಗಡೆ ಮಾಡಿದೆ. ಲೋಕಸಭೆ ಚುನಾವಣೆ ಹೊತ್ತಲ್ಲಿ ಈ ಸರ್ವೆ ವರದಿ ದೇಶದಲ್ಲಿ ಒಂದು ರೀತಿ ತಲ್ಲಣವನ್ನ ಎಬ್ಬಿಸಿದೆ. ಎಲೆಕ್ಷನ್ ಹೊತ್ತಲ್ಲೇ ಯಾಕೆ ವರದಿ ಬಂತು? ಇದೆಲ್ಲ ಮೋದಿ ಅಮಿತ್ ಶಾ ಅವರ ಕೈವಾಡ ಅನ್ನೋದು ಕಾಂಗ್ರೆಸ್ನವರ ನೇರ ಆರೋಪ. ವಿಪಕ್ಷದವರು ಏನಾದ್ರೂ ಹೇಳಿ, ಇದೇ ಸಂಸ್ಥೆ ಭಾರತದ ಅಕ್ಕಪಕ್ಕದ ದೇಶಗಳ ಜನಸಂಖ್ಯೆಯ ಏರಿಳಿತವನ್ನೂ ವರದಿ ಮಾಡಿದೆ. ಮಯನ್ಮಾರ್ ಹಿಂದೂಗಳ ಸಂಖ್ಯೆ 10% ಕುಸಿತ. ನೇಪಾಳ ಹಿಂದೂಗಳ ಸಂಖ್ಯೆ 3.60% ಕುಸಿತ. ಮಾಲ್ಡೀವ್ಸ್ ಹಿಂದೂಗಳ ಸಂಖ್ಯೆ 1.47% ಕುಸಿತ. ಬಾಂಗ್ಲಾದೇಶ ಮುಸ್ಲಿಂ ಸಂಖ್ಯೆ 18.55% ಹೆಚ್ಚಳ. ಪಾಕಿಸ್ತಾನ ಮುಸ್ಲಿಂ ಸಂಖ್ಯೆ 3.75% ಹೆಚ್ಚಳ. ಆಫ್ಘಾನಿಸ್ತಾನ ಮುಸ್ಲಿಂ ಸಂಖ್ಯೆ 0.29% ಹೆಚ್ಚಳ. ಭೂತಾನ್ ಬೌದ್ಧರ ಸಂಖ್ಯೆ 17.67% ಹೆಚ್ಚಳ. ಶ್ರೀಲಂಕಾ ಬೌದ್ಧರ ಸಂಖ್ಯೆ 5.25% ಹೆಚ್ಚಳ. ಲೋಕಸಭೆ ಚುನಾವಣೆ ಹೊತ್ತಲ್ಲಿ ಹಿಂದೂಗಳ ಮತ ಬ್ಯಾಂಕ್ ಭದ್ರಪಡಿಸಿಕೊಳ್ಳೋಕೆ ಈ ವರದಿ ಬಿಡುಗಡೆ ಆಗಿದೆ ಅನ್ನೋದು ಇಂಡಿಯಾ ಕೂಟದ ನೇರ ಆರೋಪ. ಆರೋಪ ಏನಾದ್ರೂ ಇರಲಿ, ಜನಸಂಖ್ಯೆಯಲ್ಲಿ ಹಿಂದೂಗಳ ಪ್ರಮಾಣ ಕಡಿಮೆ ಆಗಿರುವುದು ನಿಜ ಅನ್ನೋದು ಬಿಜೆಪಿಯವರ ಗಟ್ಟಿವಾದ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.